ಮಲೆನಾಡು ಭಾಗದಲ್ಲೂ ಕೂಡ ನಿರಂತರವಾದಂಥ ಮಳೆ, ಕೋಳಿ ಫಾರ್ಮ್ ಧರೆಗುರುಳಿದೆ. ಸಾವಿರಾರು ಕೋಳಿಗಳು ಸಾವನ್ನಪ್ಪಿದ್ದಾವೆ. ಶಿವಮೊಗ್ಗ ತಾಲೂಕಿನ ಮೋಜಪ್ಪನ ಹೊಸೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಇಮ್ತಿಯಾಜ್ ಎಂಬುವರಿಗೆ ಸೇರಿದಂತಹ ಕೋಳಿ ಫಾರ್ಮ್, ಆ ಶೆಡ್ ಏನಿತ್ತು, ಆ ಶೆಡ್ ಸಂಪೂರ್ಣವಾಗಿ ನೆಲಕಚ್ಚಿದೆ. ದೃಶ್ಯಗಳಲ್ಲಿ ಗಮನಿಸಬಹುದು. ಇಲ್ಲಿ ಕೋಳಿ ಫಾರ್ಮ್ ಇತ್ತ ಅನ್ನುವ ಪ್ರಶ್ನೆ ಮೂಡುತ್ತೆ. ಅಷ್ಟರ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಬಿಲ್ಡಿಂಗ್ ಕೂಡ ನಿಂತಿಲ್ಲ ಅಲ್ಲಿ, ಎಲ್ಲವೂ ಕೂಡ ಅವಶೇಷ. 6,000ಕ್ಕೂ ಹೆಚ್ಚು ಕೋಳಿಗಳು ಸಾವನ್ನಪ್ಪಿದ್ದಾವೆ. ಕೋಳಿ ಸಾಕಿದ್ದ ರೈತನಿಗೆ 20 ಲಕ್ಷ ರೂಪಾಯಿ ನಷ್ಟ ಆಗಿದೆ. ನಿರಂತರ ಮಳೆಯಿಂದ ಆಗಿರುವಂತಹ ಅನಾಹುತ ಇದು. ಇಮ್ತಿಯಾಜ್ ಎನ್ನುವವರಿಗೆ ಸೇರಿದಂತಹ ಕೋಳಿ ಫಾರ್ಮ್ ಇದು. ಮಲೆನಾಡಿನಲ್ಲಿ ವರುಣನ ಆರ್ಭಟಕ್ಕೆ ಸಾಕಷ್ಟು ಅನಾಹುತಗಳು ನಡೀತಾ ಇದೆ. ಶಿವಮೊಗ್ಗದ ಮೋಜಪ್ಪನ ಹೊಸೂರು ಭಾಗದಲ್ಲಿ ಕೋಳಿ ಶೆಡ್ ಒಂದನ್ನು ಬುಡಮೇಲು ಮಾಡಿದೆ. ನೀವೀಗ ನನ್ನ ಹಿಂದೆ ನೋಡ್ಬೋದು, ಮೋಜಪ್ಪನ ಹೊಸೂರಿನಲ್ಲಿರ್ತಕ್ಕಂಥ ಇಮ್ತಿಯಾಜ್ ಅವರಿಗೆ ಸೇರಿರ್ತಕ್ಕಂಥ ಕೋಳಿ ಶೆಡ್ಡು. ಈ ಕೋಳಿ ಶೆಡ್ಡಿನಲ್ಲಿ ಸುಮಾರು 6,000ಕ್ಕೂ ಹೆಚ್ಚು ಕೋಳಿಗಳು ಬ್ರೀಡಿಂದ ರೆಡಿಯಾಗಿ ಬಂದಿದ್ವು. ಸುಮಾರು ಪ್ರತಿ ಕೋಳಿಯೂ ಕೂಡ 2 kgಗಿಂತ ಹೆಚ್ಚು ತೂಕವನ್ನು ಬರ್ತಾ ಇದ್ವು. ಇಂಥ ಸಂದರ್ಭದಲ್ಲಿ ಬೀಸಿರ್ತಕ್ಕಂಥ ಬಿರುಗಾಳಿಯ ಮಳೆ ಇಡೀ ಶೆಡ್ಡನ್ನು ನೆಲಸಮಗೊಳಿಸಿದೆ. ಇದರಿಂದ ಸಾಕಷ್ಟು ಅನಾಹುತ ಆಗಿದೆ. ಕೋಳಿಗಳು ಬಿದ್ದು ಸಾವನ್ನಪ್ಪಿರ್ತಕ್ಕಂಥ ದೃಶ್ಯ ಕೂಡ ಈಗ ನೋಡ್ಬೋದು. ಅಲ್ಲಲ್ಲಿ ಕೋಳಿಗಳನ್ನು ಬಿದ್ದಿದೆ. ಸುಮಾರು ಟ್ಯಾಕ್ಟ್ರಿಗಟ್ಟಲೆ ಈ ಕೋಳಿಗಳನ್ನು ತೆಗೆದುಕೊಂಡು ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ. ಈ ತೆಗೆದುಕೊಂಡು ಹೋಗಿರ್ತಕ್ಕಂಥ ಕೋಳಿಯನ್ನು ದಫನ್ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭ ಇದೆ. ಇಲ್ಲಿ ಸಾಕಷ್ಟು ಲಕ್ಷಗಟ್ಟಲೆ ಹಾನಿಯಾಗಿದೆ ಅಂತಲೇ ಹೇಳ್ಬೋದು. ಸುಮಾರು 6,000 ಕೋಳಿಗಳಿಗೆ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಆದಾಯ ಬರ್ತಾ ಇತ್ತು. ಅಷ್ಟು ಆದಾಯವನ್ನು ಕಳ್ಕೊಂಡಿದ್ದಾರೆ. ಈ ವ್ಯಾಪ್ತಿನಲ್ಲಿ ಸುಮಾರು ಅವರು ಒಂದು 20,000 ಕೋಳಿಗಳನ್ನು ಸಾಕಾಣಿಕೆ ಮಾಡಿದ್ರು. ಅದರಲ್ಲಿ 6,000 ಕೋಳಿಗಳು ಈ ರೀತಿ ಶೆಡ್ ನೆಲಸಮ ಆಗಿದ್ದರಿಂದ ಸಾವನ್ನಪ್ಪಿದೆ. ಈ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಶೆಡ್ನ ಮಾಲೀಕ ಇಮ್ತಿಯಾಜ್ ನಮಗೆ. ಸರ್, ಏನಾಯಿತು, ಹೇಗಾಯಿತು ಇವೆಲ್ಲ? ಇದ್ದಂಗೆ ಗಾಳಿ ಮಳೆ ಜೋರಾಗಿ ಇದರಲ್ಲಿ 6,000 ಮರಿ ಬಿಟ್ಟು ಕೋಳಿ ಬಿಟ್ಟಿದೆ. 2 ದಿನದಲ್ಲಿ ಲಿಫ್ಟ್ ಆಗೋದು ಮರಿ ಕೋಳಿ. ಅದರಲ್ಲಿ ಈಗ ಅನಾಹುತ ಆಗಿ ಗಾಳಿ ಮಳೆಯಿಂದ ಹಾರಿ ಎಲ್ಲ ಬಿದ್ದೋಗಿ ಎಲ್ಲ ಕೋಳಿ ಒಳಗಡೆ ಎಲ್ಲ ಸತ್ತು ಹೋಗಿಬಿಟ್ಟಿದೆ. ಇಷ್ಟು ಶೆಡ್ ಪೂರ್ತಿ ಅನಾಹುತ ಇದಾಗಿಬಿಟ್ಟಿದೆ, ನಾಶ ಆಗಿಬಿಟ್ಟಿದೆ. ಇದರಿಂದ ಅಧಿಕಾರಿಗಳು ಹೇಳಿದ್ವಿ, ಅವರು ಬಂದಿದ್ದಾರೆ, ನೋಡ್ಕೊಂಡು ಹೋಗಿದ್ದಾರೆ. ಏನು ಅದರಿಂದ ಬಗ್ಗೆ ಏನು ಇದಾಗಿಲ್ಲ, ಪರಿಹಾರದ ಬಗ್ಗೆ ಏನು ಹೇಳಿಲ್ಲ. ಈಗ ನೀವು ಶಿವಣ್ಣ ಅವರು ಬಂದಿದ್ದಾರೆ. ನನಗೆ ಎಷ್ಟು ಕೋಳಿಗಳಿದ್ದು, ಎಷ್ಟು ಲಾಸ್ ಆಗಿದೆ, ಹಾಗೆ ಶೆಡ್ ಎಷ್ಟು ಕಟ್ಟಕ್ಕೆ ಎಷ್ಟು ಕಷ್ಟ ಆಗಿತ್ತು ಮತ್ತು ಎಷ್ಟು ನಿರ್ಮಾಣಕ್ಕೆ ವೆಚ್ಚ ತಗಲಿತ್ತು, ಇವೆಲ್ಲ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಸರ್ ಒಂದು ಶೆಡ್ ಕಟ್ಟಿದ್ದು ಶೆಡ್ ಒಂದು ಇದು ಮಾಡಬೇಕಂದ್ರೆ 8 10 ಲಕ್ಷ ರೂಪಾಯಿ ಶೆಡ್ ಕಟ್ಟಬೇಕು. ಮತ್ತು ಕೋಳಿ ಒಂದು ಹೆಚ್ಚು ಕಡಿಮೆ 12 ಲಕ್ಷ ರೂಪಾಯಿ ಕೋಳಿ ಇತ್ತು, ರೆಡಿ ಕೋಳಿ ಹೋಗೋಕ್ಕೆ. 2 ದಿನದಲ್ಲಿ ಲಿಫ್ಟ್ ಆಗೋದು ಕೋಳಿ. ಇವತ್ತು ಶನಿವಾರ, ಇವತ್ತೊಂದು ಸ್ವಲ್ಪ ಹೋಗೋದು, ನಾಳೆ ಮಂಗಳವಾರ ಮತ್ತೆ ಹೋಗೋದು ಲಿಫ್ಟ್ ಆಗೋದಕ್ಕೆ. ಹೆಚ್ಚು ಕಡಿಮೆ ಒಂದು 32 ಲಕ್ಷ ರೂಪಾಯಿ ನನಗೆ ಲಾಸ್ ಆಗಿದೆ ಸರ್. ಲಾಸ್ ಆಗಿದೆ. ನಾನು ಒಂದು 24,000 ಶೆಡ್ ಸಾಕ್ತಿದ್ದೆ. ಅದರಲ್ಲಿ ಒಂದು ಭಾಗ ಏನು 6,000ದ ಭಾಗ ಇತ್ತು, ಅದು ಬಿದ್ದು ಮತ್ತೆ ನೋಡಿ ಆ ಕಡೆನೂ ಮತ್ತೆ ಇದೆಲ್ಲ ಆಗ್ತಿದೆ. ಗಾಡಿ ಸ್ವಲ್ಪ ಡ್ಯಾಮೇಜ್ ಎಲ್ಲ ಆಗಿಬಿಟ್ಟಿದೆ. ಇದಾಗಿದ್ರೆ ಇದರಲ್ಲಿ ನನ್ನ ಮಕ್ಕಳಿಗೆಲ್ಲ ಸಾಕೊಂಡು ಬದುಕ್ತಾ ಇದ್ದೆ. ತಮ್ಮ ಮಕ್ಕಳನ್ನು ಸಾಕ್ತಾ ಇದ್ವಿ, ಕುಟುಂಬ ನಿರ್ವಹಣೆ ಮಾಡ್ತಿದ್ವಿ, ಶೆಡ್ಡನ್ನು ಕಟ್ಟಿದ್ವಿ. ಸುಮಾರು 24,000 ಕೋಳಿಗಳನ್ನು ಸಾಕಾಣಿಕೆ ಮಾಡಿದ್ವಿ. ಅದರಲ್ಲಿ 6,000 ಇರ್ತಕ್ಕಂಥ ಶೆಡ್ ಹಿಂಗೆ ಬಿದ್ದು ಹೋಗಿದೆ. ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಅಧಿಕಾರಿಗಳು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ವೀಕ್ಷಣೆ ಮಾಡಿ ಇಲ್ಲಿಂದ ಅವರು ವರದಿಯನ್ನು ಪಡೆದು ಅವ್ರ ಮೇಲಧಿಕಾರಿಗಳಿಗೆ ತಿಳಿಸ್ತಾರೆ. ಸೂಕ್ತ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಕೂಡ ಕೆಲಸ ಆಗ್ತಾ ಇದೆ. ಆದರೆ ಒಂದು ಜೀವನ ನಿರ್ವಹಣೆ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಈ ರೀತಿಯ ಸಂಕಷ್ಟಗಳು ಬಂದರೆ, ಸಾಕಷ್ಟು ನಷ್ಟಗಳು ಸಂಭವಿಸಿದರೆ ಮುಂದೇನು ಅನ್ನೋ ಚಿಂತೆ ಅವರಿಗೆ ಭಾಳ ಸಂಕಷ್ಟದ ಬದುಕನ್ನು ತಂದೊಡ್ಡಿದೆ ಅಂತ ಹೇಳ್ಬೋದು. ಶಿವಮೊಗ್ಗದ ಮೋಜಪ್ಪ ಹೊಸೂರಿಂದ ಕ್ಯಾಮರಾ ಪರ್ಸನ್ ಆತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.